ಹಾಯ್, ನಾನು ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕ್ ಇನ್ಫೋ. ಸೊ ಪ್ಲೀಸ್ ಒಂದು ನನ್ನ ಕಡೆಯಿಂದ ಏನು ರಿಕ್ವೆಸ್ಟ್ ಅಂದರೆ, ಯಾರು ಈ ಮ್ಯಾಚ್ ಲೈವ್ನ ನೋಡಿಲ್ವೋ ಸೊ ಹೋಗಿ ಪ್ಲೀಸ್ ಹೈಲೈಟ್ಸ್ನ ನೋಡಿ. ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಈ WPL ಅಲ್ಲಿ. ಸೊ ನನ್ನ ಪ್ರಕಾರ ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಮ್ಯಾಚ್ ಇದು. ಸೊ ಯಾರ್ಯಾರು ನೋಡಿಲ್ಲ ಹೋಗಿ ಒಂದ್ಸತಿ ಹೈಲೈಟ್ಸ್ನ ನೋಡಿ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸೊ ಇವಾಗ ಮ್ಯಾಚ್ ಬಗ್ಗೆ ಹೋಗ್ಬಿಡೋಣ. ಇವತ್ತು ಮುಂಬೈ ಮತ್ತು RCB ಇತ್ತು. ಸೊ ಟಾಸ್ನಲ್ಲಿ RCB ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಸೊ ಈ ಕಡೆ ಬ್ಯಾಟಿಂಗ್ಗೆ ಬಂದಂತ ಮುಂಬೈ ಇಂಡಿಯನ್ಸ್ ಓಪನಿಂಗ್ ಬ್ಯಾಟ್ಸ್ಮನ್ಗಳಾದ ಹೆಲಿ ಮ್ಯಾಥ್ಯೂಸ್ ಮತ್ತೆ ಸಜನ್ ಅವರು. ಸೊ ಸಜನ ಬೇಗ ಔಟ್ ಆಗ್ತಾರೆ. ಅವ್ರು ಔಟ್ ಆದ್ಮೇಲೆ ಬಂದಂತ ನಾಟ್ ಸಿಲ್ವರ್ ಬೆಂಟು ಮತ್ತೆ ಹೆಲಿ ಮ್ಯಾಥ್ಯೂಸ್ ಇಬ್ರು ಸೇರಿ ಆಡಿದ್ರು. ಸೂಪರ್ ಆಗಿ ಆಡಿದ್ರು. 100+ ಪಾರ್ಟ್ನರ್ಶಿಪ್ ಮಾಡಿದ್ರು ಇಬ್ರು ಸೇರಿ. ಸೊ ಆ ಪಿಚ್ ಅಲ್ಲಿ ಮಿಕ್ಕಿದ್ದೆಲ್ಲ ಹಿಂದಿನ ಮ್ಯಾಚ್ ನೋಡಕ್ ಹೋದ್ರೆ ತುಂಬಾ ಲೋ ಸ್ಕೋರಿಂಗ್ ಆಗಿದೆ. ಸೊ ಇವ್ರು ಆಡ್ತಾ ಇರೋ ಪಿಚ್ ನೋಡಿದ್ರೆ ಇವರೇ ಬೇರೆ ಪಿಚ್ ಅಲ್ಲಿ ಆಡ್ತಾ ಇದ್ರೇನೋ ಆ ತರ ಫೀಲ್ ಆಗ್ತಾ ಇತ್ತು ಇವತ್ತು ಮ್ಯಾಚ್. ಸೊ ಇಬ್ರು ಸೇರಿ 100+ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸೊ ಅದರಲ್ಲಿ ಎಲ್ಲರೂ ಕಾಯ್ತಿದ್ದಂತ ಮೊದಲ 100 ಯಾರು ಹೊಡಿತಾರೆ ಈ WPL ನಲ್ಲಿ. ಸೊ ಈ WPL ಅಂದ್ರೆ 4 ವರ್ಷದಿಂದ ಯಾರು ಹೊಡೆದಿರ್ಲಿಲ್ಲ 100ನ. ಸೊ ಫಸ್ಟ್ 100 ಯಾರು ಹೊಡಿತಾರಂತ ಎಲ್ಲರೂ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ರು. ಸೊ ಅದೇ ತರ ಇವತ್ತು ಅದು ಎಂಡ್ ಆಗಿದೆ ಇಲ್ಲಿಗೆ. ಸೊ ಇವತ್ತು ನಾಟ್ ಸಿಲ್ವರ್ ಬೆಂಟ್ ಅವರು WPL ನ ಫಸ್ಟ್ ಸೆಂಚುರಿಯನ್ ಆಗಿದ್ದಾರೆ. ಸೊ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತಾ, ಅವ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಇವತ್ತು. ಸೊ ಈ ಕಡೆ ಹೆಲಿ ಮ್ಯಾಥ್ಯೂಸ್ ಕೂಡ 56 ರನ್ಸ್ ಅನ್ನು ಸ್ಕೋರ್ ಮಾಡ್ತಾರೆ. ಇವರು 100 ರನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಹರ್ಮನ್ಪ್ರೀತ್, ಸೊ ಹೆಲಿ ಮ್ಯಾಥ್ಯೂಸ್ ಔಟ್ ಆದ್ಮೇಲೆ ಹರ್ಮನ್ಪ್ರೀತ್ ಕೌರ್ ಬಂದ್ಬಿಟ್ಟು ಅವರು 26, ಅವರು ಒಂದು ಕ್ಯಾಪ್ಟನ್. ಸೊ ಅಗ್ರೆಸಿವ್ ಆಗಿ ಆಡ್ಬಿಟ್ಟು ಅವರು ಔಟ್ ಆಗ್ತಾರೆ. ಸೊ ಲಾಸ್ಟ್ ಎಂಡ್ ಗಂಟೆ ಆಡಿದ್ದು ನಾಟ್ ಸಿಲ್ವರ್ ಬಂಟು. ಸೊ ಅವರಂತೂ ಇವತ್ತು ತುಂಬಾ ಚೆನ್ನಾಗಿ ಆಡೋರು ಬ್ಯಾಟಿಂಗ್ ನ. ಸೊ ಅವರಿಂದಾನೇ ಇವತ್ತು ಮುಂಬೈ ಇಂಡಿಯನ್ಸ್ 199 ಸ್ಕೋರ್ ಮಾಡಕ್ ಆಗಿದ್ದು. ಸೊ 200ನ ಚೇಸ್ ಮಾಡಕ್ ಬಂದಂತ ನಮ್ಮ RCB ಬ್ಯಾಟ್ಸ್ಮನ್ಗಳಾದ ಗ್ರೇಸ್ ಹ್ಯಾರಿಸ್ ಮತ್ತೆ ಸ್ಮೃತಿ ಮಂದನ. ಸೊ ಇವರು ಪವರ್ ಪ್ಲೇದಲ್ಲೇ ಔಟ್ ಆಗ್ಬಿಡ್ತಾರೆ ಇಬ್ರು ಕೂಡ. ಸೊ ಸ್ಮೃತಿ ಮಂದನ ಸಿಂಗಲ್ ಡಿಜಿಟ್, ಗ್ರೇಸ್ ಹ್ಯಾರಿಸ್ 15 ರನ್ಸ್ಗೆ. ಆಮೇಲೆ ಬಂದಂತ ಜಾರ್ಜ್ ಎವಾಲ್ ಇವರು ಕೂಡ ಸಿಂಗಲ್ ಡಿಜಿಟ್ ಔಟ್ ಆಗ್ತಾರೆ. ಸೊ ಎಲ್ಲರೂ ಪವರ್ ಪ್ಲೇದಲ್ಲೇ 4 ಇಂದ 5 ವಿಕೆಟ್ ಅನ್ನ ಬೀಳುತ್ತೆ. ಸೊ ಅಲ್ಲಿಂದ ನಾವ್ ಅನ್ಕೊಂಡ್ವಿ ಸೊ ಇದು ಮ್ಯಾಚ್ ಹೋಯ್ತು ಅಂತ. ಸೊ ಇಲ್ಲ, ಇನ್ನೂ ಇದೆ ಅಂತ ಹೇಳಿದ್ದು ರಿಚಾ ಘೋಷ್ ಮತ್ತೆ ನದೀನ್ ಡಿಕ್ಲರ್ಕ್. ಸೊ ಇವರಿಬ್ರು ಆಡ್ತಾ ಇರುವಾಗ ಇಲ್ಲ ಇದು ಇನ್ನ ಗೆಲ್ಬಹುದು ಅಂತ ಅನಿಸ್ತಾ ಇತ್ತು. ಸೊ ಯಾವಾಗ ನದೀನ್ ಡಿಕ್ಲರ್ಕ್ ಮತ್ತೆ 28 ಅಲ್ಲೇನೋ ಔಟ್ ಆಗ್ತಾರೆ. ಸೊ ಅವ್ರು ಔಟ್ ಆದ್ಮೇಲೆ ಸೊ ಇಲ್ಲ ಮ್ಯಾಚ್ ಹೋಯ್ತು ಅಂತ ಎಲ್ರು, ನಾನು ಕೂಡ ಮತ್ತೆ ನನ್ಗನ್ಸುತ್ತೆ RCB ಅಭಿಮಾನಿಗಳೆಲ್ಲರೂ ಕೂಡ ಇಲ್ಲ ಇನ್ ಮ್ಯಾಚ್ ಹೋಯ್ತು ಅನ್ಕೊಂಡಿರ್ತೀವಿ. ಸೊ ಆದ್ರೆ ರಿಚಾ ಘೋಷ್ 17 ಓವರ್ ಆದ್ಮೇಲೆ ನೀವೇನಾದ್ರು ರಿಚಾ ಘೋಷ್ ಬ್ಯಾಟಿಂಗ್ ನ ನೋಡಿದ್ರೆ ಕಳೆದು ಹೋಗ್ಬಿಡ್ತೀರ ನೀವೆಲ್ಲರೂ. ಸೊ ಪ್ಲೀಸ್ ಅದಕ್ಕೆ ಹೇಳಿದ್ದು ಫಸ್ಟ್ ಅಲ್ಲೇ, ಯಾರಾದ್ರೂ ಲೈವ್ ನ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಹೈಲೈಟ್ಸ್ ನ ನೋಡಿ ಅಂತ. ಯಾಕಂದ್ರೆ ರಿಚ್ ಘೋಷ್ ಬ್ಯಾಟಿಂಗ್ ನೋಡಿದ್ರೆ ನೀವು, ಸೊ RCB ಏನ್ ತಪ್ಪು ಮಾಡಿದ್ರು ಅಂದ್ರೆ ಅವ್ರದ್ದು ಡಿಸಿಷನ್ ಮೇಕಿಂಗ್ ಅಲ್ಲಿ ಏನೋ ಸ್ವಲ್ಪ ತಪ್ಪು ಮಾಡಿದ್ರು ಅನ್ಸುತ್ತೆ. ಅರುಂಧತಿ ರೆಡ್ಡಿ ಮತ್ತೆ ರಿಚಾ ಘೋಷ್ ಆಡ್ತಾ ಇರುವಾಗ ರಿಚಾ ಘೋಷ್ ಅವ್ರಿಗೆ ಸ್ಟ್ರೈಕ್ ಕೊಡ್ತಾ ಇರ್ತಾರೆ ಅರುಂಧತಿ ರೆಡ್ಡಿ ಅವ್ರಿಗೆ. ಸೊ ಅಲ್ಲಿ ಏನಾದ್ರು ಸ್ಟ್ರೈಕ್ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ, ಸೊ ಅವ್ರು ಒಂದ್ ಬಾಲ್ ಇವ್ರಿಗೆ ಸಿಂಗಲ್ ಕೊಟ್ಟಾಗ ಇವರೇ ಮಿಕ್ಕಿದ 5 ಬಾಲ್ ಆಡಿದ್ರೆ, ಸೊ ಮೋಸ್ಟ್ಲಿ ನನ್ನ ಪ್ರಕಾರ ಇವತ್ತು ರಿಸಲ್ಟ್ ನೋಡ್ತಾ ಇದ್ವಲ್ಲ, ಸೊ ಆ ಬಾಲ್ಗಳೆಲ್ಲ ಇವ್ರು ಏನಾದ್ರು ಆಡಿದ್ರೆ ಮೋಸ್ಟ್ಲಿ RCB ಇವತ್ತು ಈ ರಿಸಲ್ಟ್ ನ ನೋಡ್ತಾ ಇದ್ರೆ ಮೋಸ್ಟ್ಲಿ ಗೆದ್ದಿರ್ತಾ ಇದ್ರು ಏನೋ ಅನ್ಸುತ್ತೆ. ಇವ್ರಿಗೂ ಬೇಡವಾಗಿತ್ತು ಸಿಂಗಲ್, ಇವ್ರೊಬ್ರೆ ನಿಂತ ಆಡಿರ್ಬೋದಾಯ್ತು. 4 ಬಾಲ್ಸ್ ಇವ್ರು ಆಡಿ ಒಂದ್ ಲಾಸ್ಟ್ ಬಾಲ್ ಸಿಂಗಲ್ ತಗೊಂಡು ಓವರ್ ಅಲ್ಲಿ ಒಂದ್ 2 ಇಲ್ಲ 3 ಬೌಂಡ್ರಿನ ಹೊಡೆದಿದ್ದಾರೆ ರಿಚಾ ಘೋಷ್. ಸೊ ಇವತ್ತು ಮ್ಯಾಚ್ ಮೋಸ್ಟ್ಲಿ ನಮ್ದು ಅಂತ ಅನ್ಸುತ್ತೆ. ನಮ್ದಾಗ್ತಿತ್ತೇನೋ ಅನ್ಸುತ್ತೆ. ಸೊ ಅದು ಬಿಟ್ರೆ ಇವರು ಎಲ್ಲರೂ ಬಂದಾಗ ಸಿಂಗಲ್ ನ ರೊಟೇಟ್ ಮಾಡಿ 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 ಕೊಡ್ತಾ ಇದ್ರು. ಸೊ ಸಿಂಗಲ್ಸ್ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಬೌಂಡ್ರಿಗಲ್ಸ್ ಬೇಕಾಗಿತ್ತು ಎಲ್ಲ ಓವರ್ಸ್ ಅಲ್ಲಿ. ಏನಿಲ್ಲ ಅಂದ್ರು 2-3 ಬೌಂಡ್ರೀಸ್ ಬೇಕಾಗಿತ್ತು ಪ್ರತಿ ಓವರ್ ಅಲ್ಲಿ. ಸೊ ಇವರು ಸಿಂಗಲ್ಸ್ ನ ರೊಟೇಟ್ ಮಾಡ್ತಾ ಇದ್ರು. ಆ ಕಡೆ ಅರುಂಧತಿ ರೆಡ್ಡಿ ಆ ಕಡೆ ಬೌಂಡ್ರೀಸ್ ನ ಹೊಡಿತಾ ಇರ್ಲಿಲ್ಲ, ತುಂಬಾ ಬಾಲ್ ಡಾರ್ಟ್ ಆಗ್ತಾ ಇತ್ತು. ಸೊ ನನ್ಗೆ ಅಲ್ಲಿ ಅನ್ಸ್ತು ಇವ್ರು ಯಾಕೋ ಕ್ಯಾಲ್ಕುಲೇಷನ್ ಅಲ್ಲಿ ಎಡುತ್ತಾ ಇದಾರೆ. ಸೊ ರಿಚಾ ಘೋಷ್ ಏನಾದ್ರು ಸ್ಟ್ರೈಕ್ ಇಟ್ಕೊಂಡಿದ್ರೆ ಎಲ್ಲಾ ಬಾಲ್ ಅಲ್ಲೂ ಲಾಸ್ಟ್ ಬಾಲ್ ಸಿಂಗಲ್ ತಗೊಂಡಿದ್ರು ಇವತ್ತು ಮ್ಯಾಚ್ ನಮ್ದಾಗಿರ್ತಿತ್ತು ಅನ್ಸುತ್ತೆ. ಸೊ ಪರವಾಗಿಲ್ಲ. ಆದ್ರೆ ರಿಚಾ ಘೋಷ್ ಬ್ಯಾಟಿಂಗ್ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಒಂದ್ಸತಿ ಇವಾಗ ಹೈಲೈಟ್ಸ್ ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಬ್ಯಾಟಿಂಗ್ ಮಾಡಿದಾರಂತ. ಸೊ ರಿಚಾ ಘೋಷ್ ಇವತ್ತು ನಾವು ಸೋತಿರ್ಬೋದು, ಆದ್ರೆ ರಿಚಾ ಘೋಷ್ ಬ್ಯಾಟಿಂಗ್ ಇಂದ ಫುಲ್ ಖುಷಿ ಆಗಿದೆ. ಸೊ ಅದಕ್ಕೆ ಹೇಳಿದ್ದು ಎಲ್ಲರೂ ಹೋಗಿ ಒಂದ್ಸತಿ ಹೈಲೈಟ್ಸ್ ನ ನೋಡಿ ಅಂತ. ಸೊ ವೆಲ್ ಡನ್ ರಿಚಾ ಘೋಷ್, ಸೂಪರ್ ಆಗಿ ಆಡಿದಾರ. ಸೊ RCB ಅಭಿಮಾನಿಗಳಿಗೆ ಅದೇ ಖುಷಿ, ರಿಚಾ ಘೋಷ್ ಬ್ಯಾಟಿಂಗ್ ಇವತ್ತು ಎಲ್ಲರಿಗೂ ಖುಷಿ ಕೊಟ್ಟಿರೋದು. 200 ಈ ಪಿಚ್ ಅಲ್ಲಿ ಚೇಸ್ ಮಾಡೋದು ತುಂಬಾನೇ ಕಷ್ಟ. ಆದ್ರೂ ಇನ್ನೇನ್ ಚೇಸ್ ಮಾಡ್ಬಿಟ್ಟಿದ್ವಿ ಅನ್ನೋ ತರ ಇತ್ತು. ಯಾಕಂದ್ರೆ 19th ಓವರ್ 18th ಓವರ್ ಆಲ್ಮೋಸ್ಟ್ ಓವರ್ಗೆ 30 ರನ್ಸ್ ಆ ತರ ಬೇಕಾಗಿರುತ್ತೆ. 30-28 ರನ್ಸ್ ಆ ತರ. ಇನ್ನೇನ್ ಚೇಸ್ ಮಾಡ್ಬಿಟ್ವಿ
ಅಂದ್ರೆ ಲಾಸ್ಟ್ ಓವರ್ಗೆ 32 ರನ್ಸ್ ಏನೋ ಬೇಕಾಗುತ್ತೆ, 32 ರನ್ಸ್ ಬೇಕಾಗುತ್ತೆ. ಆ ಓವರಲ್ಲೂ ಕೂಡ ಇನ್ನೂ ಮ್ಯಾಚ್ ಇರುತ್ತೆ. ಸೊ ಯಾವಾಗ ಒಂದ್ ಬಾಲ್ ಡಾಟ್ ಆಗುತ್ತೋ ಸೊ ಅವಾಗಲೇ ಮ್ಯಾಚ್ ಹೋಯ್ತು ಅನ್ಸುತ್ತೆ. ಆದ್ರೂ ರಿಚ್ ಆಗೋಷ್ಟು 100 ಆಗುತ್ತೆ ಅನ್ಕೊಂಡ್ವಿ. ಸೊ ಅದು ಕೂಡ ಆಗಿಲ್ಲ. 15 ರನ್ಸ್ ಇಂದ ಸೋತಿದೀವ ಅಂತ ಏನ್ ಬೇಜಾರಿಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ನ ಕಮ್ ಬ್ಯಾಕ್ ಮಾಡ್ತೀವಿ, ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ. ಸೊ ನೋಡೋಣ. ಸೊ ಇವಾಗ ಮುಂಬೈ ಇನ್ನೂ ಪ್ಲೇ ಆಫ್ ರೇಸ್ ಅಲ್ಲಿ ಇದ್ದಾರೆ. ಸೊ ನೋಡೋಣ ಯಾರು ಫೈನಲ್ಗೆ ಹೋಗ್ತಾರೆ ಅಂತ. ಇನ್ನೂ RCB ಫೈನಲ್ಗೆ ಹೋಗಿಲ್ಲ. ಸೊ ರಿಸಲ್ಟ್ ಲಾಸ್ಟ್ಗೋಸ್ಕರ, ಅಕಸ್ಮಾತ್ ಲಾಸ್ಟ್ ಮ್ಯಾಚ್ ಸೋತ್ರೆ ಸೊ ನೆಟ್ ರನ್ ರೇಟ್ ಮೇಲೆ ಹೋಗುತ್ತೆ ಯಾರಾದ್ರೂ ಜಾಸ್ತಿ ಗೆದ್ರೆ. ಸೊ ನೋಡೋಣ ಯಾರು ಗೆಲ್ತಾರೆ, ಯಾರು ಫೈನಲ್ಗೆ ಹೋಗ್ತಾರೆ, ಯಾರು ಎಲಿಮಿನೇಟರ್ಗೆ ಹೋಗ್ತಾರೆ ಅಂತ. ಸೊ ಇವತ್ತು RCB ಸೋತಿದ್ದಾರೆ. ಸೊ ಪರವಾಗಿಲ್ಲ, ನಮ್ಗಂತೂ ಖುಷಿಯಾಗಿದೆ RCB ಮನೆಗಳಿಗೆ. ಯಾಕಂದ್ರೆ ರಿಚ್ ಆಗೋಷ್ಟು ಆ ಥರ ಬ್ಯಾಟಿಂಗ್ ಮಾಡಿದ್ರು ಇವತ್ತು. ರಿಚ್ಚಾ ಯು ಬ್ಯೂಟಿ ಅಷ್ಟೇ, ಇನ್ನೇನಿಲ್ಲ. ರಿಚ್ಚಾ ಆನ್ ಫೈರ್ ಇವತ್ತು. ರಿಚ್ಚಾ ಬ್ಯಾಟಿಂಗ್ ನೋಡ್ಬಿಟ್ರೆ ಎಲ್ಲರೂ ಕಳೆದೋಗ್ಬಿಡ್ತಾರೆ. ಸೊ ಪ್ಲೀಸ್ ಹೋಗಿ ಎಲ್ಲರೂ ಹೈಲೈಟ್ಸ್ನ ನೋಡಿ.